ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಮಾಯಿ ಭವವೈರಿಣೆ ಮಧ್ವರಾದ್ದಾಂತವನಚಾರಿಣೆ ವಚೋ ನಖರಿಣೆ ವಾದಿರಾಜಕೇಸರಿಣೇ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ವೇದವ್ಯಾಸದೇವರ ಆಶ್ರಮದಿಂದ ಮಧ್ವಾಚಾರ್ಯರು ವೇದವ್ಯಾಸರನ್ನ ಏಕಾಂತದಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಅಪೂರ್ವವಾಗಿರತಕ್ಕಂತಹ ವಿಷಯಗಳನ್ನೆಲ್ಲ ಉಪದೇಶ ಮಾಡಿ ಅಲ್ಲಿಂದ ನಾರಾಯಣ ಆಶ್ರಮಕ್ಕೆ, ನಾರಾಯಣ ತಾಪಸ ರೂಪದಿಂದ ಇರತಕ್ಕಂತಹ ಭಗವಂತ ಲೋಕ ಶಿಕ್ಷಣಕ್ಕಾಗಿ ಧಾರಣೆ ಮಾಡಿರ್ತಕ್ಕಂತಹ ರೂಪ, ಆ ತಾಪಸ ರೂಪ, ಅದನ್ನ ಅಲ್ಲಿಗೆ ಮಧ್ವಾಚಾರ್ಯರನ್ನ ವೇದವ್ಯಾಸ ದೇವರು ಕರ್ಕೊಂಡು ಹೋಗ್ತಾರೆ. ಎರಡೂ ಭಗವಂತನ ರೂಪಗಳೇ. ವೇದವ್ಯಾಸವು ಸಾಕ್ಷಾತ್ ಭಗವಂತನೇ ವೇದವ್ಯಾಸ ರೂಪದಿಂದಲೂ ಅವತಾರ ಮಾಡಿದ್ದಾನೆ, ನಾರಾಯಣ ರೂಪದಿಂದಲೂ ಅವತಾರವನ್ನು ಮಾಡಿದ್ದಾನೆ. ಹೇಗೆ ಒಂದೇ ದೀಪದಿಂದ ಅನೇಕ ದೀಪಗಳನ್ನು ಹಚ್ಚಿದಾಗ ಎಲ್ಲ ದೀಪಗಳಲ್ಲೂ ಕೂಡ ಬರ್ತಕ್ಕಂತಹ ಪ್ರಕಾಶ ಒಂದೇ ಯಾವ ರೀತಿಯಾಗಿರುತ್ತೋ ಆ ರೀತಿ ಭಗವಂತನ ರೂಪಗಳೆಲ್ಲವೂ ಕೂಡ ಒಬ್ಬನೇ ತಾನೇ ಅನೇಕ ರೂಪಗಳನ್ನು ಧರಿಸಿ ಭಕ್ತರಿಗೆ ಅನುಗ್ರಹವನ್ನ ಮಾಡ್ಲಿಕ್ಕೋಸ್ಕರ ಅನೇಕ ರೂಪಗಳನ್ನು ಧರಿಸ್ತಾನೆ. ಹೀಗ ಆ ನಾರಾಯಣ ರೂಪದಿಂದಾಗಿ ಭಗವಂತ ತಪಸ್ಸನ್ನ ಆಚರಣೆ ಮಾಡಬೇಕಾದವರು ಯಾವ ರೀತಿಯಲ್ಲಿ ಇರಬೇಕು ಅನ್ನುವ ರೂಪವನ್ನ ಧರಿಸಿದ್ದ ಅಂತ ಮಧ್ವಾಚಾರ್ಯರು ಚಿಂತನೆಯನ್ನ ಮಾಡ್ತಾ, ಎಲ್ಲ ಇಂದ್ರಿಯಗಳನ್ನು ಭಗವಂತ ತಾನು ಗೆದ್ದಿದ್ದಾನೆ. ಅಂದ್ರೆ ತಪಸ್ಸು ಮಾಡಬೇಕು ಅಂತ ಹೊರಟವರಿಗೆ ಮೊದಲನೆಯ ಹಂತವೇ ಇಂದ್ರಿಯಗಳ ಜಯ. ಎಲ್ಲ ಇಂದ್ರಿಯಗಳನ್ನು ಯಾವಾಗ ಅವನು ಜಯಿಸ್ತಾನೋ, ಇಂದ್ರಿಯಗಳ ಮೇಲೆ ಇವನು ಯಾವಾಗ ಸ್ವಾಮಿ ಆಗ್ತಾನೋ ಅವಾಗ ಅವನು ತಪಸ್ಸಿಗೆ ಯೋಗ್ಯನಾಗ್ತಾನೆ ಅನ್ನುವ ಒಂದು ಅಂಶವನ್ನ ತಿಳಿಸಿ, ಆಮೇಲೆ ನಯನದ್ವಯೇನ ನಲಿನ ಪ್ರಭಾಮುಷ ಪರಿಪುಲ್ಲತಾ ವಿಲಸಿತೇನ ವಿಸ್ಮಯಾತ್ ತಮವೇಕ್ಷ್ಯ ಧರ್ಮ ಜಮ ಧರ್ಮ ದುರ್ಲಭಂ ಮನಸೇತಿ ಭೂರಿತರ ಮಾನಸೋ ಸ್ಮರತ್. ಯಾರು ಈ ನಾರಾಯಣ ಅಂತ ಕೇಳಿದ್ರೆ ಅದನ್ನ ನಿರೂಪಣೆ ಮಾಡ್ತಾರೆ. ಧರ್ಮ ಪ್ರಜಾಪತಿ ಅಂತ, ಮೂರ್ತಿದೇವಿ ಮತ್ತೆ ಧರ್ಮ ಪ್ರಜಾಪತಿ. ಆ ಧರ್ಮ ಪ್ರಜಾಪತಿ ಮೂರ್ತಿ ದೇವಿಯಲ್ಲಿ 4 ಜನ ಮಕ್ಕಳು. ಭಗವಂತನೇ 4 ರೂಪದಿಂದ ಅವತಾರ ಮಾಡ್ತಾನೆ. ಹರಿ, ಕೃಷ್ಣ, ನರ, ನಾರಾಯಣನಾಗಿ. ಆ ನಾರಾಯಣ ರೂಪವೇ ಇದು. ಧರ್ಮ ಪ್ರಜಾಪತಿಯ ಮಗನಾಗಿ ಭಗವಂತ ಅವತಾರ ಮಾಡಿ ಏನನ್ನ ತೋರಿಸಿಕೊಡ್ತಿದ್ದಾನೆ ಅಂದ್ರೆ ಅದನ್ನ ತಮವೇಕ್ಷ ಧರ್ಮಜ ಅಧರ್ಮ ದುರ್ಲಭಂ. ನಾನು ಧರ್ಮಜ ಅಂದ್ರೆ ಧರ್ಮ ಪ್ರಜಾಪತಿಯ ಮಗ. ನಾನು ಧರ್ಮ ಪ್ರಜಾಪತಿಯ ಮಗನಾಗಿ ಅವತಾರ ಮಾಡಿದ್ದಕ್ಕೆ ಕಾರಣ ಏನು ಅಂದ್ರೆ, ಹುಟ್ಟಿದ್ದಲ್ಲ ಮತ್ತೆ ಭಗವಂತ ಅವತಾರ ಮಾಡಿದ್ದು. ಧರ್ಮ ಪ್ರಜಾಪತಿಯ ಮಗನಾಗಿ ಅವತಾರ ಮಾಡಿದ್ದಕ್ಕೂ ಹುಟ್ಟಿದ್ದಕ್ಕೂ ವ್ಯತ್ಯಾಸ ಏನು ಅಂದ್ರೆ, ಹುಟ್ಟಿದ್ದು ಅಂದ್ರೆ ಮತ್ತೆ 9 ತಿಂಗಳು ಗರ್ಭವಾಸ ಮಾಡಿ ಆಮೇಲೆ ಆ ಗರ್ಭವಾಸದಿಂದ ಹುಟ್ಟಬೇಕಾಗುತ್ತೆ. ಆದ್ರೆ ಅವತಾರ ಮಾಡೋದು ಅಂದ್ರೆ ಆ ರೀತಿ ಅಲ್ಲ. ಅದು ಅವರ ತಪಸ್ಸಿಗೆ ಒಲಿದು ಬ್ರಹ್ಮಾದಿ ದೇವತೆಗಳು ಯಾವ ರೀತಿಯಲ್ಲಿ ಅವರ ಎದುರುಗಡೆ ಬರ್ತಾರೋ ಆ ರೀತಿಯಲ್ಲಿ ಭಗವಂತ ತಾನು ಬಂದು ಅವರ ಮಗನಾಗಿ ಅವರ ತಪಸ್ಸಿಗೆ, ಅವರ ಪ್ರೀತಿ ಪಡಿಸ್ಲಿಕ್ಕೋಸ್ಕರ, ಅವರು ಮಾಡಿದ ತಪಸ್ಸಿಗೆ ಭಗವಂತ ಪ್ರೀತನಾಗಿ ಅವರ ಭಕ್ತಿಗೆ ಮೆಚ್ಚಿ ಅವರ ಮುಂದೆ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಹೀಗೆ ಧರ್ಮ ಪ್ರಜಾಪತಿ ಮತ್ತು ಮೂರ್ತಿ ದೇವಿಯರಲ್ಲಿ ನಾನು ಧರ್ಮ ಪ್ರಜಾಪತಿಯ ಮಗನಾಗಿದ್ದಕ್ಕೆ ಕಾರಣವನ್ನ ಭಗವಂತ ತೋರಿಸಿಕೊಡ್ತಾನೆ. ಯಾವುದೇ ಕಾರಣಕ್ಕೂ ಕೂಡ ಅಧರ್ಮವನ್ನ ಮಾಡಿ ನನ್ನನ್ನ ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಭಗವಂತ ಧರ್ಮ ಪ್ರಜಾಪತಿಯ ಮಗನಾಗಿ ಬಂದೆ. ಅಧರ್ಮ ಮಾಡಿ ನಾನು ಒಟ್ಟು ನಮ್ಮ ಜೀವನದಲ್ಲಿ ಅಧರ್ಮ ಮಾಡೋದು, ಅಧರ್ಮ ಮಾಡಿಯೂ ದೇವರು ನನ್ನನ್ನು ಅನುಗ್ರಹ ಮಾಡ್ತಾನೆ. ಯಾಕೆಂದ್ರೆ ನಾನಿವಾಗ ನೋಡ್ತಾ ಇರ್ತೀವಲ್ಲ, ಬೇಕಾದಷ್ಟು ಜನ ಪಾಪ ಕೆಲವರು ಪ್ರತಿನಿತ್ಯ ದೇವರು ದೇವಸ್ಥಾನ ಅಂತ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ, ಶ್ರಮಪಟ್ಟು ಯಾರಿಗೂ ಅನ್ಯಾಯ ಮಾಡದೆ ಜೀವನ ನಡೆಸ್ತಾ ಇರ್ತಾರೆ. ಆದ್ರೆ ಅವರಿಗೆ ಬೇಕಾದಷ್ಟು ಕಷ್ಟ ಬಂದಿರುತ್ತೆ ಜೀವನದಲ್ಲಿ. ಕೆಲವರು ಏನಿಲ್ಲ, ಅಧರ್ಮದಲ್ಲೇ ಎಲ್ಲ ಕಡೆ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿ ದುಡ್ಡು ತಗೊಳ್ತಾರೆ, 1ಕ್ಕೆ 2 ದುಡ್ಡನ್ನು ಹೇಳಿ ವ್ಯಾಪಾರ ಮಾಡ್ತಿರ್ತಾರೆ. ಎಲ್ಲರ ಕಣ್ಣಿಗೂ ಕಾಣ್ತಾ ಇರುತ್ತೆ ಇವನು ಅಧರ್ಮ ಮಾಡ್ತಿದ್ದಾನೆ ಅಂತ. ಆದ್ರೆ ಅವನು ಚೆನ್ನಾಗಿರ್ತಾನಲ್ಲ. ಅಧರ್ಮ ಮಾಡುವ ವ್ಯಕ್ತಿ ಬಹಳ ಚೆನ್ನಾಗಿದ್ದಾನೆ, ಧರ್ಮ ಮಾಡುವ ವ್ಯಕ್ತಿ ಕಷ್ಟದಲ್ಲಿದ್ದಾನೆ.
ಈ ತರ ಆದ್ರೆ ಭಗವಂತ ಹೇಳ್ತಿದ್ದಾನೆ, ನಾನು ಧರ್ಮ ಪ್ರಜಾಪತಿಯ ಮಗನಾಗಿ ಹುಟ್ಟಿದ್ದು ಯಾವ ಕಾರಣಕ್ಕೋಸ್ಕರ ಅಂದ್ರೆ ಅಧರ್ಮದಿಂದಾಗಿ ಯಾರು ಇರ್ತಾರೋ ಅವ್ರು ನನ್ನನ್ನು ಒಲಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಧರ್ಮದಿಂದಿರೋರು ಯಾವಾಗ್ಲೂ ನನ್ನನ್ನು ಒಲಿಸ್ಕೊಳ್ಬಹುದು, ಅವರಿಗೆ ನಾನು ಅನುಗ್ರಹ ಮಾಡ್ತೀನಿ ಬಿಟ್ರೆ ಅಧರ್ಮದಿಂದಿರೋರಿಗೆ ಅನುಗ್ರಹ ಮಾಡೋದಿಲ್ಲ ಅಂತ. ಆದ್ರೆ ಅಧರ್ಮದಿಂದಿರೋರೇ ಚೆನ್ನಾಗಿದ್ದಾರೆ ಅಂದ್ರೆ ನಾವ್ ಯಾಕೆ ಧರ್ಮವನ್ನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಮಧ್ವಾಚಾರ್ಯರೇ ತಮ್ಮ ಎಲ್ಲ ಶಾಸ್ತ್ರಗಳಲ್ಲಿ ಇದಕ್ಕೆ ಬಹಳ ಚೆನ್ನಾಗಿ ಉತ್ತರ ಕೊಡ್ತಾರೆ. ವೇದವ್ಯಾಸ ದೇವರು ಆ ಎಲ್ಲ ಪುರಾಣಗಳನ್ನ ರಚನೆ ಮಾಡಿದ್ದರ ಹಿನ್ನೆಲೆಯೂ ಇದೆ. ಎಲ್ಲ ಪುರಾಣಗಳ ವಿಷಯಗಳನ್ನ ನೋಡಿದಾಗ ನಮಗೆ ಅದರ ಬಗ್ಗೆ ಗೊತ್ತಾಗುತ್ತೆ. ಏನಂದ್ರೆ ನಾವು ಅನುಭವಿಸಬೇಕಾಗಿರತಕ್ಕಂಥ ಏನು ಕರ್ಮಗಳಿದೆ ಅದು ಬೇಕಾದಷ್ಟು ಇರುತ್ತೆ. ಅದರದ್ದೇ ಒಂದು ದೊಡ್ಡ ಕ್ಯೂ ಇರುತ್ತೆ. ಸಂತೋಷ ಮುಗಿದು ದುಃಖದ ಕ್ಯೂ ಅಲ್ಲಿ ನಾವು ನಿಂತ್ಕೊಂಡಿದ್ದಾಗ ಆ ಕ್ಯೂ ಮುಗಿಯೋ ತನಕ ನಾವು ದುಃಖ ಅನುಭವಿಸ್ಲೇಬೇಕು, ಆಮೇಲೆ ನಮಗೆ ಸಂತೋಷ. ಅಧರ್ಮ ಮಾಡೋರಿಗೆ ಅವರು ಹಿಂದಿನ ಜನ್ಮದಲ್ಲಿ ಒಳ್ಳೆಯ ದಾನ ಎಲ್ಲವನ್ನ ಆಚರಣೆ ಮಾಡಿರ್ತಾರೆ, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಭಗವಂತ ಈ ಸುಖ ಕೊಟ್ಟಿರ್ತಾನೆ. ಆದ್ರೆ ಈ ಜನ್ಮದಲ್ಲಿ ಅವರು ಅಧರ್ಮ ಮಾಡ್ತಿರ್ತಾರೆ, ಅದನ್ನು ಮತ್ತೆ ಮುಂದಿನ ಜನ್ಮದಲ್ಲಿ ಅವ್ರು ಹೀಗೆ ಸುಖವಾಗಿರ್ತಾರೆ ಅನ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ಒಟ್ಟಿನಲ್ಲಿ ಮಾಡಿದ ಪಾಪವನ್ನ ಅನುಭವಿಸಿಯೇ ಕಳ್ಕೊಳ್ಬೇಕು ಬಿಟ್ರೆ ಅದಕ್ಕೆ ಬೇರೆ ಮಾರ್ಗವೇ ಇಲ್ಲ. ಅನುಭವಿಸಿಯೇ ಅದನ್ನ ಕಳ್ಕೊಳ್ಬೇಕು. ಪುಣ್ಯ ಆದ್ರೂ ಹಾಗೇನೆ, ನಮಗೆ ಸುಖ ದೇವರು ಕೊಡೋದು ನಿಧಾನ ಆಗಬಹುದು, ಆದ್ರೆ ನಾವು ದೇವರು ನಿಧಾನಕ್ಕೆ ಸುಖ ಕೊಡ್ತಾನಲ್ಲ ಅನ್ನೋದಕ್ಕೋಸ್ಕರವಾಗಿ ಅಧರ್ಮವನ್ನು ಮಾಡಿದರೆ ನಮಗೆ ಈ ಜನ್ಮದಲ್ಲೂ ಕಷ್ಟ, ಮುಂದಿನ ಜನ್ಮದಲ್ಲೂ ಕಷ್ಟ, ಈ ತರ ಕಷ್ಟ ಬರ್ತಾನೆ ಇರುತ್ತೆ. ಮತ್ತೆ ಮುಂದಿನ ಜನ್ಮ ಅವೆಲ್ಲ ನಾವು ಒಪ್ಪೋದೇ ಇಲ್ಲ. ಈಗಿದ್ದಾಗ ಮಾತ್ರ ಹೇಗಿದೆಯೋ ನೋಡ್ಕೋಣ ಅಂದ್ರೆ ಅದು ಅವರವರ ಹಣೆ ಬರಹ. ಮುಂದಿನ ಜನ್ಮ, ಇನ್ನೊಂದು ಜನ್ಮ ಇದೆ, ಅದರ ಬಗ್ಗೆನೇ ನಂಬಿಕೆ ಇಲ್ಲ ಅಂತ ಆದ್ರೆ ಅವನಿಗೆ ಈ ಧರ್ಮ ಇದು ಅಧರ್ಮ ಅಪ್ಪ, ಇದು ಪಾಪ ಪುಣ್ಯ ಅಂತ ಉಪದೇಶ ಮಾಡಿಯೇ ಪ್ರಯೋಜನ ಇಲ್ಲ. ಬೇರೆ ಬೇರೆ ಜನ್ಮಗಳನ್ನ ಒಪ್ಪಿದ್ರೆ ಅವನಿಗೆ ನೋಡು ಈ ಜನ್ಮದಲ್ಲಿ ನಿನಗೆ ದೇವರು ದುಃಖ ಕೊಟ್ಟಿರಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಹಾಗಂತ ನೀನ್ ಇವಾಗ ಅಧರ್ಮ ಮಾಡ್ಲಿಕ್ಕೆ ಹೋಗಬೇಡ. ಧರ್ಮದಲ್ಲೇ ಇದ್ರೆ ಜನ್ಮ ಜನ್ಮಾಂತರಕ್ಕೂ ಈ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಬಹಳ ಚೆನ್ನಾಗಿರ್ತೀಯ. ಈ ಕಷ್ಟ ಇದೆ ಅಂದ್ರೆ ಇದು ಅನುಭವಿಸಿಯೇ ಕಳ್ಕೊಳ್ಬೇಕು. ಈಗಲೂ ನೀನು ಕಳ್ಕೊಳ್ಳದೆ ಈ ಜನ್ಮದಲ್ಲೂ ನೀನು ಆ ಕಷ್ಟವನ್ನ ಕಳ್ಕೊಳ್ಳದೆ ಇಲ್ಲೂ ಅಧರ್ಮ ಮಾಡಿ ಸುಖವಾಗಿದ್ರೆ ಅದು ಮುಂದಿನ ಜನ್ಮದಲ್ಲಿ ಆ ಪಾಪ ಆಡ್ ಆಗ್ತಾ ಹೋಗುತ್ತೆ. ಒಂದಲ್ಲ ಒಂದ್ಸತಿ ನೀನು ಅಧರ್ಮ ಮಾಡಿ ಸಿಕ್ಕಾಕೊಳ್ತೀಯ, ಮತ್ ನಿನಗ ದೊಡ್ಡ ಕಷ್ಟ. ಈ ಕಡೆ ಅಧರ್ಮ ಮಾಡಿದ್ರೆ ಒಂದು ಪಾಪ, ಧರ್ಮ ಬಿಟ್ಟಿದ್ದಕ್ಕೆ ಮತ್ತೊಂದು ಪಾಪ, ಈ ತರ ಎಲ್ಲಾ ಪಾಪಗಳು ಒಟ್ಟಿಗೆ ಸೇರುತ್ತೆ. ಆದ್ರಿಂದ ಯಾವಾಗಲೂ ಧರ್ಮವನ್ನ ಮಾಡಿಯೇ ಭಗವಂತನ ಅನುಗ್ರಹವನ್ನ ಸಂಪಾದನೆ ಮಾಡಬೇಕು ಬಿಟ್ರೆ ಅಧರ್ಮದಿಂದ ಭಗವಂತನ ಅನುಗ್ರಹವನ್ನ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ತತ್ವವನ್ನ ತೋರಿಸ್ಕೊಡ್ಬೇಕು ಜಗತ್ತಿಗೆ. ಅದಕ್ಕೋಸ್ಕರ ಭಗವಂತ ಏನ್ ಮಾಡಿದ, ಆ ಧರ್ಮ ಪ್ರಜಾಪತಿಯ ಮಗನಾಗಿ ಅವತಾರ ಮಾಡಿದ. ಈ 4 ರೂಪಗಳು ಭಗವಂತನದ್ದು. ಅದರಲ್ಲಿ ಎದುರುಗಡೆ ಕಾಣ್ತಾ ಇರತಕ್ಕಂಥದ್ದು ಈ ನಾರಾಯಣ ರೂಪ. ನಯನದ್ವಯೇನ ನಲಿನ ಪ್ರಭಾಮುಷ ಪರಿಪುಲ್ಲತಾ ವಿಲಸಿತೇನ ವಿಸ್ಮಯಾತ್. ಭಗವಂತ ಅವನ ಕಣ್ಣುಗಳ ಕಾಂತಿ ಅದನ್ನ ನೋಡ್ತಾನೆ ಇರ್ಬೇಕು. ಮತ್ತೆ ಯಾಕೆ ಭಗವಂತನನ್ನ ಬಿಟ್ಟು ಹೋಗ್ಬೇಕು ಅಂತ ಅನ್ಸೋದೇ ಇಲ್ಲ. ಅಷ್ಟು ಸುಂದರವಾಗಿರತಕ್ಕಂತಹ ಕಣ್ಣುಗಳು ಭಗವಂತನದ್ದು. ಆ ದೃಷ್ಟಿ ನಮ್ಮ ಮೇಲೆ ಯಾವಾಗಲೂ ಬೀಳಲಿ ಅಂತ ಮಧ್ವಾಚಾರ್ಯರು ಅದನ್ನ ಸ್ಮರಣೆ ಮಾಡ್ತಾರೆ. ಒಂದು ಸುಂದರವಾದ ವಿಗ್ರಹವನ್ನ ಕೆತ್ತನೆ ಮಾಡಿದರೆ ಎಲ್ಲ ಅಂಗಾಂಗಗಳನ್ನು ಕೆತ್ತನೆ ಮಾಡ್ತಾರೆ. ಆ ಕಣ್ಣಿದೆಯಲ್ಲ ಅದು ಆ ಸಮಗ್ರವಾಗಿರತಕ್ಕಂತಹ ಮೂರ್ತಿಗೆ ಶೋಭೆಯನ್ನು ಕೊಡುವಂಥದ್ದು. ಅದೇನೆ ಈ ಚಿತ್ರಕಾರರು ಅದನ್ನೇ ಹೇಳ್ತಾರೆ. ಎಲ್ಲ ಒಳ್ಳೆ ಚಿತ್ರ, ಯಾರ್ದಾದ್ರೂ ಮನುಷ್ಯನ ಚಿತ್ರ ಬರಿಬೇಕಾದ್ರೆ ಪ್ರಧಾನವಾಗಿ ಕಣ್ಣನ್ನ ಯಾವ ರೀತಿಯಾಗಿ ಬರಿಬೇಕು. ಆ ಕಣ್ಣು ಸ್ವಲ್ಪ ಹಾಳಾದ್ರೆ, ವಕ್ರ ಆಗೋದ್ರೆ ಚಿತ್ರ ಎಲ್ಲ ಚೆನ್ನಾಗಿರುತ್ತೆ, ಆದ್ರೆ ನಾವು ನೋಡೋರು ಅಲ್ಲೇ ದೃಷ್ಟಿ ಬಿದ್ದು ಏನೋ ಇದು ಸರಿಯಾಗಿ ಕಾಣೋದಿಲ್ಲ ಅಂತ ಅನ್ಸುತ್ತೆ. ಹಾಗೆ ನಾವು ಎಲ್ಲ ಕಡೆಯಲ್ಲೂ ನಾವು ಇದಕ್ಕೆ ಹೋಗ್ತೇವೆ, ತಿರುಪತಿಗೆ ಹೋದಾಗ್ಲೂ ಅಲ್ಲಿ ದರ್ಶನ ಮಾಡಬೇಕಾದ್ರೂ ಆ ಭಗವಂತನ ಮೂರ್ತಿ ಅಷ್ಟು ಸುಂದರವಾದ ಮೂರ್ತಿ, ಆ ಭಗವಂತನ ಕಣ್ಣು ಅದನ್ನೆಲ್ಲ ಗುರುವಾರದ ದಿನ ಮಾತ್ರ ನಮಗಂಥದ್ದೊಂದು ಅವಕಾಶ ಸಿಗತ್ತೆ. ತಿರುಪತಿಯಲ್ಲಿ ಗುರುವಾರ ಮಾತ್ರ ನೇತ್ರ ದರ್ಶನದ ಅವಕಾಶ ಮಾಡಿಕೊಡ್ತಾರೆ. ಅವಾಗ ಹೋಗಿ ಅದನ್ನ ನೋಡಿದ್ರೆ ಅದರ ಆನಂದವೇ ಬೇರೆ. ಆ ಮೂರ್ತಿಗೆ ಆ ಕಣ್ಣು ಅಷ್ಟು ಶೋಭೆ. ಹಾಗೆ ಆ ಭಗವಂತನ 2 ಕಣ್ಣುಗಳು ಬಹಳ ಶೋಭಿಸ್ತಾ ಇತ್ತು. ಅದು ಸೂಚನೆ ಮಾಡ್ತಾ ಇತ್ತು, ನಾನು ಧರ್ಮರಾಜ ಧರ್ಮ ಪ್ರಜಾಪತಿಯ ಮಗನಾಗಿ ಯಾಕೆ ಅವತಾರ ಮಾಡಿದ್ದೀನಿ ಅಂದ್ರೆ ಅಧರ್ಮದಿಂದಾಗಿ ನನ್ನನ್ನ ಯಾರೂ ಕೂಡ ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ತೋರಿಸ್ತಾ ಇದೆ ಅಂತ ಈ ರೀತಿ ಮಧ್ವಾಚಾರ್ಯರು ತಮ್ಮ ಮನಸ್ಸಿನಲ್ಲಿ ಆ ಭಗವಂತನನ್ನ ಚಿಂತನೆ ಮಾಡ್ತಾರೆ. ಆಮೇಲೆ ಇನ್ನೊಂದು ಚಿಂತನೆಯನ್ನ, ಮೊದಲಿಗೆ ಭಗವಂತನ ಎಲ್ಲಾ ಅವಯವಗಳನ್ನ ಯಾವ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ಹಿಂದಿನ ಸರ್ಗದಲ್ಲಿ ತೋರಿಸಿಕೊಟ್ಟಿದ್ರು. ವೇದವ್ಯಾಸ ರೂಪದಲ್ಲಿ ಪಾದವನ್ನ ಹೇಗೆ,
ಆ ಮುಖವನ್ನ ಯಾವ ರೀತಿಯಾಗಿ ಚಿಂತನೆ ಮಾಡಬೇಕು, ಮುಖದಲ್ಲಿ ಕೈಯಲ್ಲೆಲ್ಲ ಏನಿದೆ ಭಗವಂತನಿಗೆ, ಯಾವ ಆಭರಣವನ್ನ ಧರಿಸ್ಕೊಂಡಿದ್ದಾನೆ, ಅದು ಹೇಗೆ ಕಾಣ್ತಾ ಇದೆ, ಇದೆಲ್ಲಾ ವಿವರಣೆಗಳನ್ನ ಕೊಟ್ಟಿದ್ರು. ಈ ಮತ್ತೊಂದು ರೀತಿಯ ಉಪಾಸನೆಯ ಕ್ರಮವನ್ನ ಕೊಡ್ತಾರೆ. ಯಾರಿಗೆ ಯಾವುದು ಅನುಕೂಲವೋ ಆ ರೀತಿಯಲ್ಲಿ ಭಗವಂತನನ್ನ ಉಪಾಸನೆ ಮಾಡಿ ಎನ್ನುವ ದೃಷ್ಟಿಯಿಂದ ಇವಾಗ ಇದು ಬಹಳ ಬೇರೆ ಕ್ರಮದಲ್ಲಿ, ಈ ಕ್ರಮದಲ್ಲೂ ಭಗವಂತನನ್ನ ಉಪಾಸನೆ ಮಾಡಬಹುದು ಅಂತ ತೋರಿಸ್ಕೊಡ್ತಾ ಅವ್ರು ಹೇಳ್ತಾರೆ, ಜಗದಾಂ ಚತುರ್ದಶ ಜಗತಾಂ ಚತುರ್ದಶತಯಂ ಚತುರ್ಮುಖ ಪ್ರಮುಖೈರ್ಯುತಂ ಪ್ರಲಯಮಾನಿನಾಯಯಃ ಸಮಮುಲ್ಲಸನ್ ಕಮಲಯೈವ ಕೇವಲಂ ಪರಮಸ್ಸ ಏಷ ಹಿ ಪುರಾಣ ಪೂರುಷಃ. ಭಗವಂತನನ್ನ ಈ ತರ ಉಪಾಸನೆ ಮಾಡ್ಬೇಕಂತೆ. ಏನಂದ್ರೆ ಜಗತಾಂ ಚತುರ್ದಶಯಂ ಚತುರ್ಮುಖ ಪ್ರಮುಖೈಃ ಯುತಂ ಪ್ರಲಯಮಾನಿನಾಯ ಯಃ. ಭಗವಂತ ಪ್ರಳಯ ಕಾಲದಲ್ಲಿ ಏನ್ ಮಾಡ್ತಾನೆ ಭಗವಂತ ಅಂದ್ರೆ, ಎಲ್ಲವನ್ನ ಚತುರ್ದಶ ಲೋಕ ಏನು ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹೋಲೋಕ, ತಪೋಲೋಕ, ಜನೋಲೋಕ, ಸತ್ಯಲೋಕ, ಅಥಳ ವಿತಳ ಸುತಲ ತಲಾತಲ ಅಂತೆಲ್ಲ ಏನ್ 14 ಲೋಕಗಳಿದೆ, ಆ ಎಲ್ಲಾ ಲೋಕಗಳನ್ನು ಭಗವಂತ ತನ್ನ ಉದರದಲ್ಲಿ ಧರಿಸಿಕೊಳ್ತಾನೆ. ಬರೀ 14 ಲೋಕಗಳನ್ನು ಮಾತ್ರ ಅಷ್ಟೇ ಅಲ್ಲ, ಚತುರ್ಮುಖ ಪ್ರಮುಖೈಹಿ ಯುತಂ, ಅವರ ಎಲ್ಲ ವಾಸ ಮಾಡತಕ್ಕಂತ ಲೋಕಗಳು, ಅದರ ಜೊತೆಗೆ ಅಲ್ಲಿ ಎಲ್ಲ ವಾಸ ಮಾಡುವ ವ್ಯಕ್ತಿಗಳು, ಅವರನ್ನು ಚತುರ್ಮುಖ ಪ್ರಮುಖೈಹಿ, ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು, ಎಲ್ಲರನ್ನೂ ಕೂಡ ಭಗವಂತ ತನ್ನ ಉದರದ ಒಳಗಡೆ ತಾನು ಧರಿಸಿಕೊಳ್ತಾನೆ. ಮತ್ತೆ ಸಮಮುಲ್ಲಸನ್ ಕಮಲಯೇವ ಕೇವಲಂ ಪರಮಸ್ಸ ಏಷ ಹಿ ಪುರಾಣ ಪೂರುಷಃ. ಎಲ್ಲವನ್ನ ತನ್ನ ಉದರದೊಳಗೆ ಧರಿಸ್ತಕ್ಕಂತಹ ಪರಮಾತ್ಮ ತಾನು ಲಕ್ಷ್ಮೀ ದೇವಿಯ ಜೊತೆಗೆ, ಆ ಪ್ರಳಯ ಕಾಲದಲ್ಲೂ ಕೂಡ ಲಕ್ಷ್ಮೀ ದೇವಿಯನ್ನು ಬಿಟ್ಟಿರೋದಿಲ್ಲ ಭಗವಂತ. ಪ್ರಳಯ ಕಾಲದಲ್ಲೂ ಆ ಲಕ್ಷ್ಮೀ ದೇವಿಯ ಜೊತೆಗೆ ಶೋಭಿಸ್ತಕ್ಕಂಥವನು ಭಗವಂತ. ಅಂದ್ರೆ ಪ್ರಳಯ ಕಾಲದಲ್ಲಿ ಏನೂ ಇರೋದಿಲ್ಲ, ಭಗವಂತ ಒಂದು ಆಲದ ಎಲೆಯ ಮೇಲೆ ತಾನು ಮಲ್ಕೊಂಡಿರ್ತಾನೆ, ಲಕ್ಷ್ಮೀ ದೇವಿ ಆ ಭಗವಂತನ ಸೇವೆ ಮಾಡ್ತಿರ್ತಾಳೆ. ಮತ್ತೆಲ್ಲಾ ಕಡೆಯಲ್ಲೂ ಆ ಪ್ರಳಯ ಜಲ ಪೂರ್ತಿ ತುಂಬ ಹೋಗಿರುತ್ತೆ, ಅದರ ಮೇಲೆ ಭಗವಂತ ವಟಪತ್ರಶಾಹಿಯಾಗಿ ಮಲಗಿರ್ತಾನೆ. ಅವನ ಉದರದ ಒಳಗಡೆ ಇಷ್ಟೆಲ್ಲ ತುಂಬಿಕೊಂಡಿರುತ್ತೆ. ಮತ್ತೆಲ್ಲರೂ ನಿದ್ದೆ ಮಾಡ್ತಿರ್ತಾರೆ, ಬೇರೆ ಯಾರು ಏನು ಕೆಲಸ ಇಲ್ಲ. ಎಲ್ಲ ದೇವತೆಗಳು, ಮನುಷ್ಯರು, ಪ್ರತಿಯೊಬ್ಬರಿಗೂ ದೀರ್ಘಕಾಲದ ನಿದ್ದೆ, ಮತ್ತೆ ಎಚ್ಚರ ಮಾಡಿ ಮತ್ತೆ ಅದನ್ನು ಮುಂದೆ ಹೇಳ್ತಾರೆ. ಹೀಗೆ ಭಗವಂತ ತಾನು ಎಲ್ಲರಿಗೂ, ಯಾರು ಇದು ಏನನ್ನ ಸೂಚನೆ ಮಾಡುತ್ತೆ, ಪ್ರಳಯ ಕಾಲದಲ್ಲಿ ಭಗವಂತ ಎಲ್ಲರನ್ನ ತನ್ನ ಉದರದೊಳಗೆ ಇಟ್ಕೊಂಡ್ ಬಿಡ್ತಾನೆ ಅಂದ್ರೆ ಶಾಶ್ವತವಾಗಿ ಇರ್ತಕ್ಕಂಥದ್ದು ಅಂತ ಯಾವುದನ್ನೋ ಚಿಂತನೆ ಮಾಡಬೇಡಿ. ಕೆಲವರು ಅನ್ಕೊಳ್ತಾರೆ ಸ್ವರ್ಗಕ್ಕೆ ಹೋಗ್ಬೇಕು, ಅಲ್ಲಿ ಬರೀ ಸುಖ, ಅಲ್ಲಿ ನೆಮ್ಮದಿಯಾಗಿರ್ಬೋದು, ಯಾವ ತೊಂದರೆ ಇರೋದಿಲ್ಲ. ಅಥವಾ ಇದು ಸ್ವರ್ಗವನ್ನ ಅಪೇಕ್ಷಿಸೋರು ಬಹಳ ಕಡಿಮೆ. ಇನ್ನು ಕೆಲವರು ಏನ್ ಅನ್ಕೊಳ್ತಾರೆ ಅಂದ್ರೆ, ನನಗೊಂದು 1 ಕೋಟಿ 2 ಕೋಟಿ ರೂಪಾಯಿ ಸಿಕ್ಕರೆ ಸಾಕು, ನಾನು ನನ್ನದೇ ಆದ ಒಂದು 2-3 ಎಕರೆ ಜಾಗ ತಗೊಂಡು ಅಲ್ಲಿ ದೊಡ್ಡ ಮನೆ ಕಟ್ಟಿ ಅಲ್ಲಿ ಇದ್ ಬಿಡ್ತೀನಿ, ಯಾರ ಸಹವಾಸವೂ ನನಗ್ ಬೇಡ, ನಾನಾಯ್ತು, ನನ್ನ ಆ ಜಾಗ ಆಯ್ತು, ಮತ್ತೆ ಇನ್ನೊಬ್ರು ಇದ್ರೇನ್ ಬಿಟ್ರೇನು, ನಾನಂತೂ ಸುಖವಾಗಿರ್ತೀನಿ ಅನ್ನೋ ಭಾವನೆಯಲ್ಲಿ ಕೆಲವರು ಇರ್ತಾರೆ. ಅದಕ್ಕೆ ಭಗವಂತ ಅದನ್ನು ತೋರಿಸಿಕೊಟ್ಟ, ಸಾಧ್ಯನೇ ಇಲ್ಲಪ್ಪ, ನೀನು ಇರುವ ಜಾಗ ಅಷ್ಟೇ ಅಲ್ಲ, ದೇವರಿರ್ತಕ್ಕಂತ ಜಾಗವನ್ನು ನಾನು ಉಳಿಸೋದಿಲ್ಲ. ಪ್ರಳಯ ಸಮಯದಲ್ಲಿ ಎಲ್ಲವನ್ನ ನನ್ನ ಉದರದೊಳಗಡೆ ನಾನು ಇಟ್ಕೊಂಡ್ಬಿಡ್ತೀನಿ, ಆಮೇಲೆ ಮತ್ತೆ ಯಥಾ ಪ್ರಕಾರ ಸೃಷ್ಟಿಯನ್ನ ಮಾಡ್ತಾ ಬರ್ತೀನಿ. ಆದ್ರೆ ಈ ಪ್ರಳಯ ಆಗತ್ತೆ ಅನ್ನೋದನ್ನ ನಾವು ಚಿಂತನೆ ಮಾಡಿದಾಗ ನಮಗೆ ಏನ್ ಲಾಭ ಆಗತ್ತೆ ಅಂದ್ರೆ, ಈ ಲೌಕಿಕವಾಗಿರ್ತಕ್ಕಂಥ ಆಸೆಗಳು, ಅದರ ಮೇಲೆ, ವಸ್ತುಗಳ ಮೇಲೆ, ಮತ್ತೆ ವ್ಯಕ್ತಿಗಳ ಮೇಲೆ ಇರುವಂತಹ ಅಭಿಮಾನ ಅದೆಲ್ಲ ಹೋಗುತ್ತೆ. ಯಾರು ಶಾಶ್ವತ ಅಲ್ಲ. ಶಾಶ್ವತ ಒಬ್ಬ ವ್ಯಕ್ತಿ ಇಲ್ಲೇ ಇದ್ದಾನೆ ಅಂತ ಯಾರು ಇಲ್ಲ. ಎಲ್ರು ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಅಜ್ಜಿ, ನಮ್ಮ ತಾತ ಇವರೆಲ್ಲ ಇದ್ರು ಅಂತ ಹೇಳ್ಬೇಕೆ ಹೊರತು ಅವ್ರು ಇನ್ನೂ ಇದ್ದೇ ಇದ್ದಾರೆ, ಅವಾಗಿಂದ ಇದ್ದಾರೆ, ಅವರಪ್ಪ ಅಮ್ಮ ಅಂತ ಇದ್ದೇ, ಹಾಗಿಲ್ವೇ ಇಲ್ಲ. ಆ ವ್ಯವಸ್ಥೆ ಇಲ್ವೇ ಇಲ್ಲ. ಯಾವ ವ್ಯಕ್ತಿ ತಾನು ಹುಟ್ಟತಾನೋ ತಾನು ಸಾಯ್ಲೇಬೇಕು. ಕೊನೆಗದು ಸಾಯುವುದು ಅನ್ನೋದು ಯಾರೋ ಒಬ್ಬ ವ್ಯಕ್ತಿಗೆ, ಇವ್ರಿಗೆ ಮಾತ್ರ ಅಲ್ಲ, ಬ್ರಹ್ಮದೇವರ ಪರ್ಯಂತರವಾಗಿ ಎಲ್ಲರಿಗೂ ಭಗವಂತ ಅವರವರ ಆಯುಷ್ಯವನ್ನ ಮುಗಿದ ಮೇಲೆ ಕರ್ಕೊಂಡು ಹೋಗ್ತಾನೆ. ಯಾರನ್ನು ಇಲ್ಲಿಟ್ಟಿರೋದೇ ಇಲ್ಲ. ಪ್ರಳಯ ಅಂತ ಹೇಳಿದ್ರೆ ಅದನ್ನೇ ಭಗವಂತ ಎಲ್ರಿಗೂ 100 ವರ್ಷದ ಆಯುಷ್ಯವನ್ನೇ ಕೊಟ್ಟಿರೋದು. ಬ್ರಹ್ಮದೇವರಿಗೂ 100 ವರ್ಷದ ಆಯುಷ್ಯ. ಆದ್ರೆ ಆ ಬ್ರಹ್ಮದೇವರ 100 ವರ್ಷದ ಆಯುಷ್ಯವನ್ನ ಲೆಕ್ಕ ಮಾಡೋದು ಮಾತ್ರ ಬೇರೆ ತರ. ನಮ್ಮ 100 ವರ್ಷಕ್ಕೂ ಬ್ರಹ್ಮದೇವರ 100 ವರ್ಷಕ್ಕೂ ವ್ಯತ್ಯಾಸ ಇದೆ ಅಷ್ಟೇ. ಬಿಟ್ರೆ ಎಲ್ರಿಗೂ ಭಗವಂತ ಕೊಟ್ಟಿರುವ ಆಯುಷ್ಯ ಇಷ್ಟೇ. ಆಮೇಲೆ ಎಲ್ಲರನ್ನ ಸೇರಿಸಿಕೊಂಡು ಭಗವಂತ ಪ್ರಳಯವನ್ನ ಮಾಡಿಬಿಡ್ತಾನೆ. ಇಂತಹ ಭಗವಂತ
ತಾನೊಬ್ಬನೇ ಸರ್ವೋತ್ತಮ ದೇವತೆ ಆದ್ರಿಂದ ಲಕ್ಷ್ಮೀದೇವಿಯ ಜೊತೆಗೆ ಆ ಪ್ರಳಯ ಕಾಲದಲ್ಲಿ ಭಗವಂತ ಇರ್ತಾನೆ ಅನ್ನುವ ಚಿಂತನೆಯನ್ನ ಮಾಡಬೇಕು ಅಂತ ಮಧ್ವಾಚಾರ್ಯರು ಆ ನಾರಾಯಣ ತಾಪಸ ರೂಪದಲ್ಲಿರ್ತಕ್ಕಂತಹ ಆ ನಾರಾಯಣನನ್ನು ನೋಡಿ ಈ ರೀತಿಯಾಗಿ ಚಿಂತನೆ ಮಾಡ್ತಾರೆ. ಮುಂದೆ ಭಗವಂತ ಯಾವ ರೀತಿಯಾಗಿ ಸೃಷ್ಟಿ ಮಾಡ್ತಾನೆ ಅನ್ನೋದನ್ನ ನಾಳೆಯ ದಿನ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು.